ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇತ್ತೀಚಿನ ಸರ್ಕಾರದ ಕೆಲವು ತೀರ್ಮಾನಗಳು, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ನೆನ್ನೆ ಬೇರೆ ಘೋಷಣೆ ಮಾಡಿದ್ದಾರೆ. ಅದು 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನು ಕೊಟ್ಟು ಸಂತೋಷದಿಂದ ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವ್ರಿಗೂ ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಏನೋ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನು ಈ ಸರ್ಕಾರ ಬಂದ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜನ ಆ ಭಾಗದಲ್ಲಿ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಕಚೇರಿನಲ್ಲಿ ಸುಮಾರು 3-4 ಸಭೆಗಳನ್ನು ಅಲ್ಲಿಯ ನಮ್ಮ ಕೃಷಿ ಮಾಡ್ತಕ್ಕಂಥ ರೈತರ ಜೊತೆಯಲ್ಲಿ ಕೃಷ್ಣ ಕಚೇರಿಯಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟು ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ 2006-2007 ಆ ಸನ್ನಿವೇಶದಲ್ಲಿ ನನಗೆ ಒಬ್ಬರು ತಾಯಿ ಸಮಾನರು ಒಬ್ಬರು ಒಂದು ಮಾತು ಹೇಳಿದರು, ರೈತ ಕುಟುಂಬದ ಮಹಿಳೆ. ಆಯ್ತಪ್ಪ, ನೀನು ನಮಗೆ ಪರಿಹಾರ ಕೊಡ್ಬೋದು, ಆದರೆ ಪರಿಹಾರವನ್ನು ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ದಿನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ? ಮುಂದೆ ನಾವೆಲ್ಲ ಬೀದಿಗೆ ಬರ್ತೀವಿ. ನಿನ್ನನ್ನು ಶಾಸಕನಾಗಿ ನಾವು ಆಯ್ಕೆ ಮಾಡಿದ್ದು ನಮ್ಮಗಳನ್ನು ಒಕ್ಕಲೆಬ್ಬಿಸ್ಲಿಕ್ಕೋಸ್ಕರವಾಗಿ ಮಾಡಿದ್ದ? ಈ ಪ್ರಶ್ನೆ ನನಗೇನಿಟ್ಟರು ಇವತ್ತು ನನಗೆ ಅದು ನನ್ನ ಸ್ಮೃತಿ ಪಟದಲ್ಲಿದೆ. ಅವತ್ತಿನ ಸಂದರ್ಭದಲ್ಲಿ ಲ್ಯಾಂಡ್ ವ್ಯಾಲ್ಯೂದು ನಾನು ಚರ್ಚೆ ಮಾಡಲ್ಲ, ಯಾವ ಅವತ್ತಿನ ಬೆಲೆ ಇತ್ತು, ಅವತ್ತಿನ ನನ್ನ ಕಾರ್ಯಕ್ರಮವೇ ಬೇರೆ. ಈಗಿನ ಈ ಸರ್ಕಾರ ಆ ರೈತರ ಭೂಮಿನ ತಗೊಂಡು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಕ್ಕೆ ಅಫಿಷಿಯಲಿಯಾಗಿ ಸರ್ಕಾರದಿಂದ ಹೊರಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ನ
ಬಹುಶಃ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ವಹಿಸಿದ್ದಾರೆ ಇಲ್ಲಿ ಬ್ರೋಕರ್ ಆಗಿ, ನನ್ನ ಅಭಿಪ್ರಾಯದಲ್ಲಿ. ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿಲುವುಗಳೇನಿದೆ, ನಂತರ ಅದು ಅಲ್ಲಿಗೆ ನಿಂತು 2006ರಲ್ಲಿ 2026ರಲ್ಲಿ 20 ವರ್ಷ ಆಗಿದೆ. ಈಗ ಪಾಪ ಅವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ, ಈಗಿನ ಕಾನೂನು ಸಚಿವರು ಗ್ರೇಟ್ H.K. ಪಾಟೀಲ್ರು ಅವತ್ತಿನ ದಿನ ನಾನು ಬಿಡದಿ ಒಂದ ಭಾಗದ್ದೆಲ್ಲ ನಾನು ತೀರ್ಮಾನ ಮಾಡಿದ್ದು 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು 2006ರಲ್ಲಿ. ಇವತ್ತು ಯಾವ ಒಂದು ಬೆಂಗಳೂರು ನಗರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ಜನತೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಅರಿತು 2006ರಲ್ಲೇ ನಾನು 5 ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು. ಹೊಸಕೋಟೆ, ಸೋಲೂರು, ಸಾತ್ನೂರು, ಹೀಗೆ 5 ಟೌನ್ಶಿಪ್ಗಳನ್ನು ಮಾಡಲಿಕ್ಕೆ ಅವತ್ತು ನಾನೇನು ಒಂದು ಪ್ರೊಸೀಡಿಂಗ್ಗಳನ್ನು ಮಾಡಿದ್ವು. 2006 23/6/2006 ನಾನು ಮುಖ್ಯಮಂತ್ರಿ ಆಗಿದ್ದು, ಓದ್ ತಗೊಂಡಿದ್ದು 2006 ಫೆಬ್ರವರಿ 3ನೇ ತಾರೀಕು. ನಾನು ಅಧಿಕಾರ ಸ್ವೀಕಾರ ಮಾಡಿದ 3-4 ತಿಂಗಳಿನಲ್ಲೇ ಬೆಂಗಳೂರು ನಗರ ಯಾವೊಂದು ಪರಿಸ್ಥಿತಿನಲ್ಲಿತ್ತು, ಈ ನಗರಕ್ಕೆ ಏನಾದರೂ ಒಂದು ಲೈಫ್ ಕೊಡಬೇಕು ಅಂತ ಹೇಳಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೆ ಇದ್ದಿದ್ದ 18 ತಿಂಗಳಲ್ಲಿ. ಇವತ್ತು ಇವೆಂಥವು ಟನಲ್ ರೋಡ್ಗಳು, ಯಾರೋ ಅದಾನಿ ಅವರಿಗೆ 20,000 ಕೋಟಿ ಅಂತೆ, ಇನ್ಯಾರಿಗೋ ಒಬ್ಬರಿಗೆ 3,800 ಕೋಟಿ, ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ. ಈಗೇನು ನಡೀತಾ ಇದೆಯಲ್ಲ, ಅವತ್ತು ನಾನು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ 6 ಪಥದ ಟನಲ್ ಮಾಡಲಿಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು. ಒಂದು ಕೊರಿಯನ್ ಕಂಪನಿ ಆ ಸಂದರ್ಭದಲ್ಲಿ ಅವರೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಅವರೇ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಯೋಜನೆ ಪ್ರಾರಂಭ ಮಾಡೋಕ್ಕೆ ಬಂದಂಥದ್ದು. ಇವತ್ತು 20 ವರ್ಷ ಆಯಿತು. 30 ಕೋಟಿಲಿ ಮಾಡ್ತಾ ಇದ್ದಿದ್ದ ಕೆಲಸ ಈಗ 20,000 ಕೋಟಿ 30,000 ಕೋಟಿ ಏನೋ ನಡೀತಾ ಇದೆ ಟನಲ್ ರೋಡ್ ಬಗ್ಗೆ. 2018ರಲ್ಲಿ ನಾನು ಮತ್ತೆ ಇವ್ರ ಜೊತೆನೇ ಸರ್ಕಾರ ಮಾಡಿದಾಗ ತಿಪ್ಪೇಸ್ವಾಮಿ ಅವರೇ ಹೇಳಿ ಮೊದಲನೇ ಸ್ಟೇಜ್ ನಾವೇನು ಮಾಡಿದ್ದು, ಎಲಿವೇಟೆಡ್ ಕಾರಿಡಾರು ನಮ್ಮ ಸಿಲ್ಕ್ ಬೋರ್ಡಿಂದ KR ಪುರಂ ಇದರವರೆಗೂ ಆ ರೂಟಲ್ಲಿ ಅಪ್ ಟು ನಮ್ಮ ST ಮಾಲ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ದುಡ್ಡು ಇಡೋದಕ್ಕೆ ನಾನು ಫೈನಾನ್ಸ್ನಲ್ಲಿ ತೀರ್ಮಾನ ತಗೊಂಡಿದ್ದೆ. ಮೊದಲನೇ ಫೇಸಲ್ಲಿ 9,000 ಕೋಟಿ ಖರ್ಚು ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಇದು ಎಲಿವೇಟೆಡ್ ರೋಡ್ನ. ಈ ಪಕ್ಷ ಬರೀ ರೈತರಿಗೋಸ್ಕರ ದುಡಿಮೆ ಮಾಡ್ಕೊಂಬಂದಿರೋ ಪಕ್ಷ ಅಲ್ಲ ಇದು. ಬೆಂಗಳೂರು ಏನಿದೆ ಪರಿಸ್ಥಿತಿ, ಯಾವ್ಯಾವ ಕಾಲದಲ್ಲಿ ಏನೇನು ಅನಾಹುತಗಳು ಮಾಡ್ಕೊಂಡಿದ್ರು ಅದನ್ನು ಸರಿಪಡಿಸ್ಲಿಕ್ಕೆ ಇದ್ದಂಥ ಕೇವಲ ಕೆಲವೇ ತಿಂಗಳ ಆಡಳಿತದಲ್ಲಿ ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಹೊರಟೆ. ಈಗ ಅದೆಂಥದ್ದು ಇವತ್ತು ನೋಡಿದೆ, ಬಿಸ್ನೆಸ್ ಕಾರಿಡಾರ್ ಅಂತೆ, ಏನೋ PRR ರೋಡ್ನ ಈಗ ಬಿಸ್ನೆಸ್ ಕಾರಿಡಾರ್ ಅಂತ ಇಟ್ಟವ್ರೆ ಹೆಸರನ್ನ. ಇದೆಲ್ಲ ನೋಟಿಫಿಕೇಶನ್ದೆಲ್ಲ ವಿಶೇಷ ಬುಕ್ಕೆಲ್ಲೂ ಅಲ್ಲ ಇಟ್ಟಿದ್ದೀನಲ್ಲಿ. ಅವತ್ತು ನಾವು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಏನು ಮಾಡಿದ್ವು,
ಆ PRR ರೋಡ್ಗೆ ಈಗ ಬಿಸ್ನೆಸ್ ಕಾರಿಡಾರ್ ಮಾಡೋರಲ್ಲ, ಮೊದಲನೇ ಹಂತದಲ್ಲಿ 10,000 ಕೋಟಿ ಸರ್. ಏನಪ್ಪ ರೈತರು 80% ಒಪ್ಕೊಂಡ್ಬಿಟ್ಟವ್ರಂತೆ. 28,000 ಕೋಟಿ. ಅವತ್ತು ನಾನು ಕೇಂದ್ರ ಸರ್ಕಾರದಿಂದಲೇ 3,000 ಕೋಟಿ ದುಡ್ಡು ಹಾಕ್ಲಿಕ್ಕೂ ಒಪ್ಪಿಗೆ ಕೊಡಿಸಿದ್ದೆ ಅವತ್ತು 2006-7ರಲ್ಲಿ. ನಮ್ಮ ಸರ್ಕಾರ ಹೋಯ್ತು, ಅಲ್ಲಿಂದ 20 ವರ್ಷ ಆಯಿತು. ಈಗ ಅದೇನೋ ಬಿಸ್ನೆಸ್ ಕಾರಿಡಾರು, ಇನ್ನೊಂದೆಂಥದ್ದು ಕಾರಿಡಾರ್ ಬೇರೆ ಮಾಡ್ತಾರಂತೆ. ಏನೋ ಮೈಂಟೆನೆನ್ಸ್ ಅದೆಂಥದ್ದು ಜೋರೇಗೌಡ್ರೆ, ಮೇಜರ್ ಇಂಟಿಗ್ರೇಟೆಡ್ ಅಥಾರಿಟಿ, ಆರ್ಟಿರಿಯಲ್ ರೋಡ್ ಇನ್ನೊಂದು. ಇದು ಯಾವ್ಯಾವ ರೀತಿಯಲ್ಲಿ ಈ ಸರ್ಕಾರಗಳು ನಡೆಸಿ ಇವತ್ತು ಈ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ ಅನ್ನೋದು. ನಾನು ಗ್ರೇಟ್ HK ಪಾಟೀಲ್ರು ಅನ್ನಲ್ಲ, ಅದು ಎಲ್ಲಿ ಇಟ್ಕೊಂಡು ಅವರಂತೆ ಸತ್ಯಶೋಧನೆ ರಿಪೋರ್ಟ್ನ ಕ್ಯಾಬಿನೆಟಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ. HK ಪಾಟೀಲ್ನ ಕೇಳಲಿಕ್ಕೆ ಬಯಸ್ತೀನಿ, ಎಲ್ಲೋಯ್ತು ನಿಮ್ಮ ಸತ್ಯಶೋಧನೆ ರಿಪೋರ್ಟು? ಅವತ್ತು ನಾನು 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸಿ ಲ್ಯಾಂಡ್ ಹೊಡೆಯಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನೆ ರಿಪೋರ್ಟ್ ಏನೋ ಇಟ್ಟಿದ್ದೀರಲ್ಲಪ್ಪ HK ಪಾಟೀಲ್ರೇ, ಕ್ಯಾಬಿನೆಟ್ ಮುಂದೆ ಯಾಕೆ ತರಲಿಲ್ಲ? ಇದೆಲ್ಲ ಚರ್ಚೆ ಮಾಡಬೇಕಾಗಿತ್ತಲ್ವ. ಈಗ ನಿಮ್ಮ ಸತ್ಯಶೋಧನೆ ರಿಪೋರ್ಟು ಯಾವ ಡಸ್ಟ್ಬಿನ್ಗೆ ಹಾಕಿದ್ದೀರಿ? ಎಲ್ಲಿದೆ ಅದು? ನಾವಿನ್ನೂ ಮರ್ತಿಲ್ಲ ಅದನ್ನು. ಅವತ್ತು ನಾನು ಈಗ ಇಲ್ಲಿ ಈ ಸರ್ಕಾರದಲ್ಲಿ ಏನೇನೋ ಮಾಡ್ಕೊಂಡವ್ರಲ್ಲಪ್ಪ ಹಣಕಾಸಿಗೆ. ನಿಮ್ಮ ಬೆಂಗಳೂರಿನ ಇದು ಆಮೇಲೆ ತರೋಣಂತೆ, ಅದೆಂಥದ್ದು ಗ್ಯಾರಂಟಿ 5% ಇದ್ದಿದ್ದು 2% ಇಳಿಸೋರಲ್ಲ, ರಿಯಾಯಿತಿ ಆಮೇಲೆ ಹೇಳ್ತೀನಂತೆ. ಇಲ್ಲಿ ಇವರೇನು ಮಾಡ್ತಾರೆ, ಈಗ ದುಡ್ಡು ಯಾವ ರೀತಿ ಹೊಂದಿಸ್ತಾರಂತೆ ಇದಕ್ಕೆ, ಈ ಪ್ರೋಗ್ರಾಮ್ಗೆ BDAಯಿಂದ 3,000 ಕೋಟಿ ಹಾಕ್ತಾರಂತೆ. ಈಗ ಇಲ್ಲಿ ಎಲ್ಲ ಪಾಪ ಈ ಕಾರ್ನರ್ ಸೈಟು ಇವೆಲ್ಲ ಅವಲ್ಲ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಪಡೆಯಲು ಅದು ಏನಾಯಿತು, ಮೊದಲು ಎಂತೂ ನಮ್ಮ ಪ್ರಾಧಿಕಾರಗಳವಲ್ಲ, ಆನೆಕಲ್ದು ಪ್ರಾಧಿಕಾರ, ರಾಮನಗರ ಟೌನ್ ಪ್ಲಾನಿಂಗ್ ಅಥಾರಿಟಿಗಳು, ಇಲ್ಲೆಲ್ಲ ದೇವನಹಳ್ಳಿ, ಇಲ್ಲೇನು ದುಡ್ಡಿದೆ ಅದೆಲ್ಲ ಕ್ರೋಢೀಕರಿಸ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮೊದಲು ಮಾಡಿದರು. ಅದೇನೋ ಈಗೆಲ್ಲ ಕೆಲವರೆಲ್ಲ ಒಪ್ಪಲಿಲ್ಲ, ಇದು ಗಲಾಟೆ ಮಾಡಿದ್ರು. ಅದಕ್ಕೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈಕ್ವಿಟಿ ರೂಪದಲ್ಲಿ 3,000 ಕೋಟಿ ಆಗ್ತಾರಂತೆ. ದೆನ್ CA ನಿವೇಶನಗಳ ನಗದೀಕರಣ, ಬ್ಯಾಂಕ್ನಿಂದ ಅಡಮಾನ ಸಾಲ, ಇದು ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಪ್ರಾಧಿಕಾರದ್ದು. ಸರ್ಕಾರದ ಗ್ಯಾರಂಟಿ ಇಲ್ಲದೆ ಸಾಲ ಪಡೆಯೋದು 3,650 ಕೋಟಿ. ಹುಡ್ಕೋ ಬ್ಯಾಂಕಿಂದ 9,000 ಕೋಟಿ ಅಂತ ಹಾಕೋರು, ಈಗ 12,000 ಕೋಟಿ ತೊಗೊಂಡವ್ರೆ. ಹುಡ್ಕೋ ಬ್ಯಾಂಕಿಂದ ಮೊನ್ನೆ ಕ್ಲಿಯರ್ ಆಗಿದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಹಲವಾರು ಕೋರ್ಟ್ ಆದೇಶಗಳಿದೆ. ಅವ್ರು ಹೇಳ್ತಾರೆ, ಮೊನ್ನೆ ಧಮಕಿ ಹಾಕ್ತಾರೆ ರೈತರಿಗೆ, ಏನೋ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ. ಇವರು ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದರೆ ಸೈಟ್ ತಗೊಳ್ಳಿ, ಇಲ್ಲದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಕಟ್ಬಿಡ್ತಾರಂತೆ, ಕೋರ್ಟ್ಗೆ ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀರಿ? ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತ ಹೇಳಿ. ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡೋರೆ, ಯಾವ್ಯಾವ ವಿಲೇಜಲ್ಲಿ
ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ, ಕೆಲವು ಊರಲ್ಲಿ 2 ಕೋಟಿ 25 ಲಕ್ಷ ಮೇಯ್ನ್ ರೋಡಿಗೆ. ಅಪ್ಪ ನೀನೇ ಅಲ್ವಪ್ಪ ಮಿನಿಸ್ಟ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಲ್ವೇ? 2016 ನಿಮ್ಮ ಈಗಲ್ ಟೌನು, ಇವತ್ತೇನು ಈ ಹಳ್ಳಿಗಳಿದೆ, ಈ ಹಳ್ಳಿಗಳು ಈ ಈಗಲ್ ಟನ್ಗೆ ಅಟ್ಯಾಚ್ಡೇ ಇರ್ತಕ್ಕಂಥದ್ದು. ಈಗಲ್ ಟನ್ದು ಈ ಅಟ್ಯಾಚ್ಡ್ ವಿಲೇಜ್ಗಳು ಇದೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿ 983 ಕೋಟಿ ದುಡ್ಡು ಕಟ್ಟಿ ಅಂತ ಹೇಳಿದ್ರಲ್ಲಪ್ಪ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ದೀರಿ. ನಿಮ್ಮ DC ರೆಕಮೆಂಡ್ ಮಾಡ್ತಾನೆ 12 ಕೋಟಿ ಎಕರೆಗೆ. ಸರ್ಕಾರಿ ಜಾಗ, ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ, ಖರಾಬ್ ಲ್ಯಾಂಡು 77 ಎಕರೆ. ಅವರೇನು ಅಲ್ಲೊಂದು ಈಗಲ್ ಟೌನ್ ಮಾಡಲಿಕ್ಕೆ ಅದೆಂಥದ್ದು ನಿಮ್ಮ ಗೇಮ್ ಇದು ನಿಮ್ಮ ಗಾಲ್ಫ್ ಇದು ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಸ್ವಂತ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಜಾಗ ಅದು. ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DC-ಗಳು 3 ಥರ ಆದೇಶ ಮಾಡ್ತಾರೆ. ಈ 12 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಶಿವಕುಮಾರ್ ಅವರೇ? 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದ್ರಿ ಕ್ಯಾಬಿನೆಟ್ಟಲ್ಲಿ? ಅದೆಲ್ಲೋ ಬೈ ಎಲೆಕ್ಷನ್ನಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಶಿಷ್ಯಂದ್ರನ್ನ, ಅವನು ಪಾಪ ಅವನು ಯಾರೋ ಊಟ ಕೊಟ್ಟವನು 98,000 ರೂಪಾಯಿ ಬಿಲ್ ಕೊಟ್ಟ. ಇವರು ಮಹಾನುಭಾವ, ನನಗೆ ಬಿಲ್ ಕೊಡ್ತೀಯ 98,000 ರೂಪಾಯಿಗೆ ಅಂತ ಹೇಳಿ, ಕಲಿಸ್ತೀನಿ ಬುದ್ಧಿ ನಿನಗೆ ಅಂತ ಬ್ಯಾಗಿನ ತೆಗೆದು 1 ಲಕ್ಷ ದುಡ್ಡು ಕೊಟ್ಟು ಬಂದ. ಇಲ್ಲಿಗೆ ಬಂದು 983 ಕೋಟಿ ಫಿಕ್ಸ್ ಮಾಡಿದಾರೆ ಯಾರು? ಅವತ್ತು ಇದೇ ಸರ್ಕಾರಿ ಭೂಮಿಗೆ ನೀವು 983 ಕೋಟಿ ಫಿಕ್ಸ್ ಮಾಡಿದವರು, ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದವರು, DC ರೆಕಮೆಂಡ್ ಮಾಡಿರೋದು. ಈಗ ರೈತನಿಗೆ ಯಾವ ಆಧಾರದ ಮೇಲೆ 2 ಕೋಟಿ ಇಳಿಸಿದಿರಿ? ಈಗ ಅದು 10 ವರ್ಷದಿಂದ. ಏನು ರೈತನ ಉದ್ಧಾರ ಮಾಡೋದಕ್ಕೆ 2 ಕೋಟಿ 2.25 ಕೋಟಿ ದುಪ್ಪಟ್ಟು ಮಾಡಿಬಿಟ್ಟಿದ್ದೀನಿ. ಬೇಕಿರೋ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಭೂಮಿನ ನಾನು ಅಕ್ವೈರ್ ಮಾಡಿ ನಿಮ್ಮನ್ನೆಲ್ಲ ಒಕ್ಲಬ್ಬಿಸ್ತೀವಿ ಅಂತಂದರೆ. ಇವತ್ತು ಅಲ್ಲಿರ್ತಕ್ಕಂಥ ಭೂಮಿ ಹೇಳ್ತಾರೆ 80% ರೈತರೇ ಅಲ್ಲ ಅಂತಾರೆ. 80% ರೈತರೇ ಅಲ್ಲ ಅಂತ ಹೇಳ್ತಾವ್ರೆ. ಎಲ್ಲರೂ ಒಪ್ಪಿಗೆ ಕೊಟ್ಬಿಟ್ಟವ್ರೆ. 80% ರೈತರೇ ಇಲ್ಲದೆ ಹೋದರೆ 80% ನಿಮ್ಗೆ ಒಪ್ಪಿಗೆ ಕೊಟ್ಟಾರೆ ಯಾರು? 80% ಒಪ್ಪಿಗೆ ಕೊಟ್ಟವ್ರೆ ಅಂತಿದ್ದೀರಲ್ಲ ಅಲ್ಲಿರೋರು. ಯಾರು ಕೊಟ್ಟಿರೋರು? ಮೊದಲು ಈ ಪ್ರೋಸೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಮಾಹಿತಿ ಕೊಡ್ತಾನೆ. ಸರ್ಕಾರಿ ಭೂಮಿ ಈ 8 ಹಳ್ಳಿಗಳ ವ್ಯಾಪ್ತಿನಲ್ಲಿ 2230 ಎಕರೆ ಲ್ಯಾಂಡ್ ಇದೆ ಅಂತ ಕೊಡ್ತಾನೆ. ಸರ್ಕಾರಿ ಭೂಮಿ 2230 ಎಕರೆ. ಅದನ್ನೀಗ ಎಷ್ಟಿಗೆ ತಂದಿಟ್ಟವ್ರೆ? 750 ಎಕರೆ. ಈಗ 750 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ. ಪ್ರಾರಂಭಿಕ ಹಂತದಲ್ಲಿ 2320 ಎಕರೆ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಎಲ್ಲೋಯ್ತು ಆ ಸರ್ಕಾರಿ ಭೂಮಿ? ಯಾರ್ಯಾರಿಗೆ ಹೋಗಿದೆ ಅದು? ಎಷ್ಟು ಜನ ಅಧಿಕಾರಿಗಳಿಗೆ ಹೋಗಿದೆ? ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿದೆ? ಏನೋ ಹೇಳೋರಲ್ಲ ನಿನ್ನೆ, ಕೆಲವು MLAಗಳದ್ದು ಲ್ಯಾಂಡ್ ಇದೆ, ಕೆಲವು ಮಂತ್ರಿಗಳ ಲ್ಯಾಂಡ್ ಇದೆ, ಇದೇನೋ ಹೇಳ್ಕೊಂಡವ್ರೆ. ಈ 2220 ಎಕರೆಯಲ್ಲಿ ಅವ್ರಿಗೆ ಹಂಚಿದ್ದೀರಾ? ಯಾವ್ಯಾವ ಅಧಿಕಾರಿಗಳ ಪಾಲು ಎಷ್ಟೆಷ್ಟಿದೆ, ಏನೇನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ?
ಇದು ನಿಮ್ಮ ಯೋಜನೆ ಮಾಡಲಿಕ್ಕೆ ಹೊರಟಿರೋದು. ಇವ್ರು ಹೇಳ್ತಾರೆ ಇಲ್ಲಿ ಯಾವ ಸಾಮಾಜಿಕ ನ್ಯಾಯವೂ ಇಲ್ಲ, ಇಲ್ಲಿ ಏನು ಶಿಫಾರಸ್ಸೇನು, ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಗ್ರಾಮಾವಾರು ಒಪ್ಪಂದದ ಐತಿಪಿನಡಿಯಲ್ಲಿ ಭೂ ಪರಿಹಾರ ದರವನ್ನು ಶಿಫಾರಸು ಮಾಡಿರುತ್ತಾರೆ. ನಿಜವಾದ ರೈತರನ್ನ ಮೀಟಿಂಗೇ ಮಾಡಿಲ್ಲ. ಒಂದ್ಸಲ DC ಕಚೇರಿಯಲ್ಲಿ ಒಂದು ರೈತರ ಸಭೆ ಅಂತ ಘೋಷಣೆ ಮಾಡಿದ್ರು. 3000 ಜನ ರೈತರಲ್ಲೆಲ್ಲ ಪೇಪರಲ್ಲೇ ಫೋಟೋ ಗಿಟೋ ಇದೆಯಲ್ಲ. DC ಕಚೇರಿ ಗೇಟ್ ಹತ್ರನೇ ಬಿಡಲಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರು ರೈತರಿಗೆ. ಹೇಳಿದ್ರು ಇಲ್ಲೇ ಇದೆ ನೋಡಿ, ಬಿಡದಿ ಉಪನಗರ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಫೋಟೋನೂ ಇದೆ ಇಲ್ಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾದು ಕುಳಿತಿದ್ದ ರೈತ ಮಹಿಳೆಯರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ರೈತರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಅಲ್ಲಿ ಕೆಲವು ಗೂಂಡಾಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ರೈತರ ಮೇಲೆ ಒಂದು ಕಡೆ ಗೂಂಡಾಗಳ ಕೈನಲ್ಲಿ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಕೈನಲ್ಲಿ ದಬ್ಬಾಳಿಕೆ ಮಾಡಿ DC ಕಚೇರಿ ಒಳಗೆ ಬಿಡಲಿಲ್ಲ ಅವ್ರನ್ನ ಚರ್ಚೆ ಮಾಡಲಿಕ್ಕೆ, ರೈತರನ್ನ. ಇದು ನಡೆದಂಥ ಪ್ರಕ್ರಿಯೆ, ಭೂಸ್ವಾಧೀನ ಪ್ರಕ್ರಿಯೆ. ಪಾಪ ಇಲ್ಲಿ ಹೇಳಿದ್ರು, ಮಾರ್ಚ್ಗೆ ರೈತರ ಕೈ ಸೇರಲಿದೆ ಪರಿಹಾರದ ಹಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರ ಕಿಚ್ಚು ಪ್ರತಿಭಟನೆ ನಡುವೆಯೂ ದರ ನಿಗದಿ ಸಂಬಂಧ ಸಭೆ ನಡೆಸಿದ DC. ಪ್ರತಿಭಟನೆ ನಡುವೆನಲ್ಲೂ ನೀವು ಮಾಧ್ಯಮದಲ್ಲಿ ಬರೆದಿರೋದು ಇದು. ಇಲ್ಲಿ ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಇದೆಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷೆಯಿಂದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ, ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನಾಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದ ಸ್ಕೀಮ್ ಇದು. ಪರಿಹಾರದ ಹಣಕ್ಕೆ ಬದಲು ಡೆವಲಪ್ಮೆಂಟ್ ಆದ ಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆ್ಯಕ್ಚುಲಿ 300 ಅಡಿನ 300 ಮೀಟ್ರ್ ಅಣ್ಣ ಜವರಾಯಗೌಡ್ರೆ ನಿದ್ದೆ ಮಾಡ್ತಿದ್ದೀವಿ, 100 ಮೀಟ್ರ್ ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟ್ರಿಗೆ ಇಳಿಸಿದ್ರು. 65 ಮೀಟ್ರಿಗೆ ಇಳಿಸಿ 35 ಮೀಟ್ರ್ ಕೊಡ್ತಾರಂತ ಈಗ ದುಡ್ಡನ್ನ. ಕ್ಯಾಶ್ ಕೊಡೋದಿಲ್ಲ ದುಡ್ಡನ್ನ ರೈತನಿಗೆ ಭೂ ಪರಿಹಾರ. ಅಂದರೆ ರೈತನ ಜಮೀನನ್ನೇ ತಗೊಂಡು ರೈತರ ಜಮೀನ ಇದನ್ನು ಕಡಿಮೆ ಮಾಡಿ ಆ ಡೆವಲಪ್ಮೆಂಟ್ಗೆ, ರೋಡ್ಗೆ ಅದ್ರಲ್ಲಿ 35% ಕೊಡ್ತಾರಂತೆ. ಅದಕ್ಕೊಬ್ಬ ಈಗ ಅದೆಂಥದೋ ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರಬೇಕು. ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ, ನನ್ನ ಚೇರ್ ಉಳ್ಕೊಂಡ್ರೆ ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಹಾಕ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ ಅವರೇ ಹೇಳ್ಕೊಂಡಿರೋದು. ಈಗ ಇಲ್ಲಿ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇಡ್ತಾರಲ್ಲ, ಅಲ್ಲಿ ಹೇಳ್ತಾರೆ ಇಲ್ಲೇ ಇದೆ ಕೊಡ್ತೀನಿ.
33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ 33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಇಲ್ಲ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿದೆ, ಹೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ, ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡೋಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರನ್ನ ಉಳಿಸೋದಕ್ಕೆ ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ. ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನೂ ಎಷ್ಟು ವರ್ಷ ಬೇಕು? ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೆ ಇದಂತೂ ಬೆಂಗಳೂರು ಎಲ್ಲ ಇದರೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಕೂತು ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರೋ ರೈತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಲ್ಲ, ನಿಮ್ಮ 8 ಹಳ್ಳಿಲಿ ಬೆಂಗಳೂರು ಇಲ್ಲ ನಿಮ್ಮ 8 ಹಳ್ಳಿದು 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ, it is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರೋ ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು ನೀವು ಮಾಡಕ್ಕೆ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಇದೆಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳವ್ರೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದರೆ ಆ ಕೆಲಸ ನಾವು ಮಾಡಿಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನನ್ನ ಇದು ನಾನು ಕಂಪ್ಲೀಟ್ ನಿಮ್ಮ ಮುಂದೆ ಇಡ್ತಕ್ಕಂಥದ್ದು. ಇಲ್ಲಿ ರೈತರ ಹಿತಾಸಕ್ತಿ ಇದೆಯೋ, ಸಾರ್ವಜನಿಕರ ಹಿತಾಸಕ್ತಿ ಇದೆಯೋ, ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಈ ಯೋಜನೆಯಿಂದ ಇದು ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಅವ್ರು ಹೇಳಿದ್ದಾರೆ, ದೇವೇಗೌಡರು ಬರ್ತಾರೋ, ಅಶೋಕ್ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ, ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ಕೆ ಕೊಟ್ಬಿಟ್ಟವ್ರೆ ನನ್ನ ಅಭಿಪ್ರಾಯದಲ್ಲಿ.
ಇಲ್ಲಿ ರೈತರ ಸೊಂಪಾಗಿರ್ತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ಕೆ ಮಾಡ್ಕೊಂಡಿದ್ದೀರಿ? ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆನಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಸಂವಿಧಾನದ ಆರ್ಟಿಕಲ್ 300A ಸ್ಪಷ್ಟವಾಗಿ ಹೇಳುತ್ತೆ, ಕಾನೂನಿನ ಅಧಿಕಾರವಿಲ್ಲದೆ ಯಾರನ್ನೂ ಅವರ ಆಸ್ತಿಯಿಂದ ವಂಚಿಸಲು ಸಾಧ್ಯವಿಲ್ಲ. ಕೋರ್ಟ್ಗೆ ಹೋಗ್ತಿರೋ ಹೋಗಿ, ಅಲ್ಲೋಗ್ತಿರೋ ಹೋಗಿ ಅಂತ ಹೇಳೋರೆ. ಆ ಕಾನೂನು ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇರಬೇಕು. ರೈತನ ಬೆವರನ್ನು ಸರ್ಕಾರದ ಆದಾಯವಾಗಿಸಲು ಅಲ್ಲ. ಇದು ಹಲವಾರು ತೀರ್ಪುಗಳು ಬಂದಿರತಕ್ಕಂಥದ್ದು. ಇಲ್ಲಿ ನೀರಾವರಿ ಕೃಷಿ ಭೂಮಿಗಳಿದೆ, ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ತರಕಾರಿ ಬೆಳೀತಾರೆ. ಇವತ್ತು ಆ ಕಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಓನ್ಲಿ ಬೆಂಗಳೂರಿನ ನೀರು ಹೋಗೋದು, ಅದರಲ್ಲಿ ಸ್ವಲ್ಪ ಜೋಳ ಬೆಳೀತಾ ಇದ್ರು, ತೆಂಗಿನ ಗಿಡಗಳು ಬೆಳೆದಿದ್ರು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಯಾವೊಂದು ನಾವು ನೀರನ್ನು ಶುದ್ಧೀಕರಣ ಮಾಡಿ ಏನು ಬಿಡ್ತಾ ಇದ್ದೀವಿ ಬೈರ್ಮಂಗ್ಲಕ್ಕೆ, ಈಗ ಅಲ್ಲಿ ತರಕಾರಿನೂ ಬೆಳೀತಾರೆ, ಎಲ್ಲ ರೀತಿಯ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಂಥ ಒಂದು ನೀರಾವರಿ ಸೌಲಭ್ಯ ಇರತಕ್ಕಂಥ ಭೂಮಿನ ನೀವು ವಶಪಡಿಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ದೇಶ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಇಲ್ಲ, ಇಲ್ಲಿ ನೀರಾವರಿ ಸೌಲಭ್ಯಗಳ ಭೂಮಿ ನೀವು ಪಡೆದ್ರೆ ಅದಕ್ಕೆ ಪ್ಯಾರಲಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಕೊಡ್ತೀರಿ? ಇಲ್ಲಿ ಇರ್ತಕ್ಕಂಥ ಜನರ ಬದುಕನ್ನು ನೀವು ದಿವಾಳಿಗೆ ಮಾಡಿ ಏನು ಸಾಧನೆ ಮಾಡಬೇಕಿಲ್ಲಿ? ಇಲ್ಲಿ ಅದಷ್ಟೇ ಅಲ್ಲ, ಈಗ ನಿಮಗೆ 2 ಕೋಟ್ ಮಾಡ್ತೀನಿ ನಿಮಗೆ. ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸ್ಪಷ್ಟವಾದ ಆದೇಶ ಮಾಡ್ತಾರೆ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಕಾಮೇಶ್ವರ್ ಸಿಂಗ್ ವಿಷಯದಲ್ಲಿ ಕಾನೂನಿನ ರೂಪ ಬಳಸಿ ಅದರ ನಿಜವಾದ ಉದ್ದೇಶವನ್ನು ಮರೆಮಾಚಲು ಸರ್ಕಾರಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಉದ್ದೇಶ ಎಂಬುದು ನ್ಯಾಯಾಲಯ ಪರಿಶೀಲಿಸಬಹುದಾದ ವಿಷಯ. ಇನ್ನು ಕೇದಾರ್ನಾಥ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಸಿಂಗೂರ್ದು, ಅಲ್ಲಿ ರೈತರ ಭೂಮಿ ವಶಪಡಿಸ್ಕೊಂಡಿದ್ದನ್ನು ವಾಪಸ್ ರೈತರಿಗೆ ಕೊಡ್ತಕ್ಕಂಥ ತೀರ್ಮಾನ ಆಗಿದೆ. ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದೆಂಥದ್ದು AI ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ ಅಂತ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಇಲ್ಲಿ ನಮ್ಮ ರೈತರು ಅಲ್ಲಿ SLC ಓದಿರೋ ಹುಡುಗರು, 8ನೇ ಕ್ಲಾಸ್ ಓದಿರೋ ಹುಡುಗರಿಗೆ ಅಲ್ಲಿ ಯಾವ AI ಕೆಲಸ ಕೊಡಿಸ್ತಾರೆ? ಆ ಹೆಣ್ಮಕ್ಳ ಪರಿಸ್ಥಿತಿಗಳೇನಾಗಬೇಕು? ಕಷ್ಟಪಟ್ಟು ಜೀವನ ಮಾಡಿ ಇವತ್ತು ಹಾಲು ಕರೆದು ತರಕಾರಿ ಬೆಳೆದು ಜೀವನ ಮಾಡ್ತಾವ್ರಲ್ಲ ಹೆಣ್ಮಕ್ಳು, ಅವರೇನಾಗಬೇಕು? ಇನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯಾವಿದೆ ಇಲ್ಲಿ? ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಇವರೇ ಹೇಳ್ತಾರೆ, ವಾಣಿಜ್ಯ ಲಾಭದ ಉಪಯೋಗಕ್ಕಾಗಿ ಅಂತಾರೆ. ಇದು ರೈತರಿಗೆ ಮಾಡ್ತಿರೋ ಮೋಸವು ಸಿದ್ದರಾಮಯ್ಯನವರೇ. ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಿದ್ದೀರಿ? ಹಿಂದಿಂದು ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿದೆ. ಯಾವುದು? ನೈಸ್ ಕಂಪನಿ. ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನ ಅವರು ತಗೊಂಡಿದ್ದು. ಆಮೇಲೆ ಅವರು ಡೆಲ್ಲಿಗೆ ಹೋದ ಮೇಲೆ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬದಲಾವಣೆ ಮಾಡಿ ಸರ್ಕಾರದ ಆದೇಶಗಳನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ನೀವು. ಇವರೇ ಇದ್ರಲ್ಲ ಗ್ರೇಟ್ ಲೀಡ್ರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋರು. ಈಗ ಇದು ಗ್ಯಾರಂಟಿ ಕೊಡೋರು. ಅದೆಂಥದ್ದು ಬೈಯಪ್ಪ, ಅದು ಯಾವುದಪ್ಪ ಅದು BMI-CPA ಚೇರ್ಮನ್ ಇವರೇ. ಬೆಂಗಳೂರಿನಿಂದ ಮೈಸೂರವರೆಗೂ 1 ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿ BMI-CPAಗೆ ಏನು ಮಾಡಿದ್ರಿ? ಈಗೇನು ನಡೀತಾ ಇದೆ ಅಲ್ಲಿ? ಕೋರ್ಟ್ ಆದೇಶಗಳಾಯಿತು. ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆ ರೆಡಿನೂ ಆಗೋಯ್ತು. ಇನ್ನೂ ಎಷ್ಟು ದಿವಸ ಬೇಕು ನೀವು ಆ ರೈತರ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಿ ಅಂತ ಹೇಳಿದ್ರಲ್ಲ, ಸ್ಕ್ರ್ಯಾಪ್ ಮಾಡಿ ನೈಸ್ ರೋಡ್ನ ಅಂತೇಳಿ. ಮೊನ್ನೆ ಪಾಪ ಶಾಸಕರನ್ನು ಕೂರಿಸ್ಕೊಂಡು ಹೋಯ್ತಾರೆ, ಒರಿಸ್ಸಾದಿಂದ ಕರ್ಕೊಂಬಂದಿದ್ರಲ್ಲ ಕೆಲವು ಅಲ್ಲಿ ರಾಜ್ಯಸಭಾ ಚುನಾವಣೆಗೆ ರಕ್ಷಣೆ ಕೊಟ್ಟು. ಅದೆಂಥದ್ದು ಏನು ಹೇಳ್ತೀರಿ ಅದಕ್ಕೆ? ಹಾಂ,
ಕರ್ಕೊಂಬಂದಿದ್ರಲ್ಲ ಇಲ್ಲೆಲ್ಲರೂ ಅದೇ ಇದೇ ಏಗಲ್ಟನ್ನಲ್ಲೇ ಇಟ್ಟಿದ್ರು ಇದು ವಂಡರ್ಲಾ ವಂಡ್ರಲ್ಲದಲ್ಲಿ. ಅಲ್ಲಿ ಯಾರು ಶಾಸಕರೊಬ್ಬನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅಪ್ ಟು ವಂಡ್ರಲ್ಲ ಅವರಿಗೆ, ಈ ಕಡೆದು ನಂದೆ ಆ ಕಡೆದು ನಂದೆ ಹೇಳ್ಕೊಂಡು ಹೋದ್ರಲ್ಲ ಶಾಸಕರಿಗೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮ್ಕಿ ಬೇರೆ ಹಾಕೋದು. ನಿಮ್ಮ ಧಮ್ಕಿ ಬೇರೆ ತೈಟ್ಗಳೇ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲು ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳಕ್ಕೆ ಹೋಗ್ತೀರಿ, ಎಲ್ಲ ನೋಡಾಗಿದೆ. ಇಲ್ಲಿ ಇವತ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಅದೇ ತಾನೇ ಮೇಜರ್ ಇರೋದು. ಗಾಳಿತೂರು ಕಡ್ಡಾಯವಾಗಿ ಮಾಡಬೇಕು ಯೋಜನೆ ಮಾಡಬೇಕಾದ್ರೆ ಏನೂ ಆಗಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಒಂದು ಸಭೆ ಮಾಡ್ತಾರೆ. DC ಯಾವ ಹಳ್ಳಿಗೆ ಹೋಗಿಲ್ಲ, AC ರೂಮಲ್ಲಿ ಕೂತ್ಕೊಂಡು ಇವರೇನು ಹೇಳ್ತಾರೆ ಅದಕ್ಕೆ ಸೀಲ್ ಹೊಡ್ಕೊಂಡು ಕೂತವ್ರೆ. DC 2 ಸಲ ನಾನೇ ಹೇಳಿದ್ದು, ನಮ್ಮ ಫೋನ್ ನನ್ನ ನಂಬರಿಂದ ಫೋನ್ ಹೋದ್ರೆ ಫೋನೇ ತೆಗಿಯಲ್ಲ DC. ಇವರು ಕೆಲಸ ಮಾಡ್ತಾರೆ, ಇವರು ನ್ಯಾಯಯುತವಾಗಿ. ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2(2)ನಲ್ಲಿ PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನು, ಹಲವಾರು ಭಾಗ್ಯ ಕೊಟ್ಟು. ಈಗ ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವುದಕ್ಕೆ ಉಪಯೋಗ ಮಾಡಿದಿರಿ, KDBಯಿಂದ ಎಷ್ಟು ಮಾಡಿದಿರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದಿರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೂ ಯಾರಿಂದಾದರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದ್ದೀರಿ ನೋಡೋಣಂತೆ. ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದು ಈ ಕ್ಯಾಬಿನೆಟ್ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಈ ಕ್ಯಾಬಿನೆಟ್ ಅಂತಕ್ಕಂಥದ್ದು ಒಂದು ರೀತಿ ಹೆಸರು ಕ್ಯಾಬಿನೆಟ್. ಇದು ಹೇಳರು ಕೇಳರು ಯಾರೂ ಇಲ್ಲ. ಇದು ಕ್ಯಾಬಿನೆಟ್ ಅನ್ನೋದು ಯಾವ ರೀತಿ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅರಾಜಕ ಮನೆ ಅಂತ ಹೇಳ್ಬೋದಾ ಸಬ್ಜೆಕ್ಟ್ನ? ಈ ಸಚಿವ ಸಂಪುಟ ಅರಾಜಕ ಮನೆ ಅಂತ ಹೇಳ್ಬೋದಾ? ಇವತ್ತು ನಾನು ಇದನ್ನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮುಂದೆ ನಾನು ಸುಮ್ಮನೆ ತೋರ್ಗಾಣಿಕೆಗೆ ಹೇಳ್ತಿಲ್ಲ. ಇವತ್ತು ನಮ್ಮ ರಾಜಕಾರಣದಲ್ಲಿ ಇಲ್ಲಿವರೆಗೆ ನನ್ನನ್ನೇನು ಬೆಳೆಸಿರ್ತಕ್ಕಂಥ ಜನ ಇದ್ದಾರೆ ರೈತರು, 1 ವರ್ಷದಿಂದ ಅವರು ರಸ್ತೆಯಲ್ಲಿ ಕೂತವ್ರೆ. ಇವತ್ತಿನವ್ರಿಗೆ ಯಾರೂ ಹೋಗಿ ನೋಡಲಿಲ್ಲ. ಬನ್ನಿ ಹೋಗೋಣ ಒಟ್ಟಿಗೆ. ನೀವು ನಿಜಕ್ಕೂ ನಿಜವಾದ ರೈತರು ಅಲ್ವೋ ಅಂತಕ್ಕಂಥದ್ದು ಏನು ಹೇಳ್ತೀರಿ? ಅವ್ರು ರೈತರು ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋಣ, ಹೋಗೋಣ ಬನ್ನಿ. ರೈತರ ಎದುರಿಗೆ ಚರ್ಚೆ ಮಾಡೋಣಂತೆ ಕೂತ್ಕೊಂಡು.
ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಬದುಕ್ತೀರಿ? ಸಾಯ್ಬೇಕಾದ್ರೆ ಯಾವುದನ್ನೂ ಒತ್ಕೊಂಡು ಹೋಗಲ್ಲ. ಹೋಗ್ಬೇಕಾದ್ರೆ 6 ಅಡಿ 3 ಅಡಿನೇ ಅಲ್ಟಿಮೇಟ್ಲಿ ನಮಗೆ ಸಿಗೋದು, ಉಳಿಯೋದು. ಏನು ಸಂಪಾದನೆ ಮಾಡಿದ್ರು ಆ ಸಂಪಾದನೆ ಜನಗಳಲ್ಲಿ ಅಯ್ಯೋ ಒಬ್ಬ ಇದ್ನಪ್ಪ ಪುಣ್ಯಾತ್ಮ ಅಂತಕ್ಕಂಥ ಹೆಸರು ಮಾಡ್ಕೊಂಡು ಹೋಗಿ ಏನು ಶಾಶ್ವತ ಇಲ್ಲ. ಇದು ಎಂತೆಂಥರು ಏನೇನೋ ಆಗೋಗೋದು. ಏನು ಮಾಡಿದ್ದೀರಪ್ಪ ಬೆಂಗಳೂರಿಗೆ? ಹೇಳ್ರಪ್ಪ ಹೋಗಲಿ. ಬೆಂಗಳೂರಿನ ಅಭಿವೃದ್ಧಿ 3 ವರ್ಷ ಆಯ್ತಲ್ಲ. 3 ವರ್ಷದಲ್ಲಿ ಈಗ ಮೊನ್ನೆ ಬಂದ ಮಳೆ, ಒಂದು ಮಳೆನೇ ತಡ್ಕೊಳಕ್ಕಾಗಿಲ್ಲ. ಏನು ಮಾಡ್ತೀರಿ? ಇದೆಲ್ಲ ಮಾಡ್ಕೊಂಡು ಏನು ಉಪಯೋಗ? ಇದು ದುಡ್ಡೊಡೆಯ ಕಾರ್ಯಕ್ರಮ, ದುಡ್ಡೊಡೆಯ ಕಾರ್ಯಕ್ರಮ ಇದು. ಯಾರೋ ಒಬ್ಬ ಅಧಿಕಾರಿ ಮೇಲೆ ಕೋರ್ಟ್ನಲ್ಲಿ ಸಾಕ್ಷಿ ಸಮೇತ ಕೇಸ್ ಹಾಕ್ತಾರೆ. ಅದು ಯಾವುದೋ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ. ಆ ಅಧಿಕಾರಿ ಖಾಲಿ ಪೇಪರ್ಗೆ ಸೈನ್ ಹಾಕೊಡಿ ಅಂತ ಧಮಕಿ ಮಾಡ್ತಾರಂತೆ. ಪೇಪರಲ್ಲಿ ಓದ್ತಾ ಇದ್ದೆ ನಾನು. ಈ ಥರ ಆಗೋದ್ರ ಆಡಳಿತ ಅಂತ ಕರಿತೀರಾ? ಪ್ರಧಾನಮಂತ್ರಿಗಳ ಬಗ್ಗೆ ಪಾಪ ಮೊನ್ನೆ ಮುಖ್ಯಮಂತ್ರಿಗಳ ಭಾಷಣ ನೋಡಿದೆ, ಮಾತಾಡಿರೋದು. ನೀವು ಯಾವ ರೀತಿ ನಡೆಸಿದ್ದೀರಿ? ಉತ್ತರ ಕರ್ನಾಟಕ ಜಿಲ್ಲೆಗಳು ಏನಾಗವೆ? ಇದು ಯಾತಕ್ಕೆ ಇವತ್ತು ನಿಮ್ಮನ್ನು ಕರೆದೆ ಅಂದರೆ, ನಾನು ರೈತರ ಪರವಾಗಿ ಇರ್ತಕ್ಕಂಥವನೇ. ನಿಮ್ಮಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಸರ್ಟಿಫಿಕೇಟ್ ಕೊಡೋರು ಅಲ್ಲ, ಅವರೇ ಭೂಮಿ ಉಳುಮೆ ಮಾಡ್ತಾ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಸಂದರ್ಭದಲ್ಲಿ ಜನವಿರೋಧಿ ನೀತಿಗಳನ್ನು ನಾನು ಕಾರ್ಯಾಚರಣೆ ತರಲಿಕ್ಕೆ ಹೊರಟಿಲ್ಲ. ಈಗ ಉದಾಹರಣೆಗೆ ಮಂಡ್ಯದಲ್ಲೇ ನನ್ನಿಂದ ಭಾಳ ಬಯಸ್ತಾ ಇದ್ದಾರೆ ಅಲ್ಲಿ ಜನ, ಕುಮಾರಸ್ವಾಮಿ ಏನಾದರೂ ಒಂದು ಕಾರ್ಖಾನೆ ತರಬೇಕು ಅಂತ. ಈಗಾಗಲೇ ಹಲವಾರು ಸಭೆಗಳು ಆಯಿತು, DC ಜೊತೆ ಆಯಿತು, ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಜೊತೆನೂ ಮಾಡಿದ್ದೀನಿ. ನಾನು ಎಲ್ಲೂ ಸಹ ಯಾವುದೇ ಸಭೆಯಲ್ಲಿ ಯಾವ ನಮ್ಮ ರೈತರು ಫಲವತ್ತಾದ ಭೂಮಿನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸಿ ಇಂಡಸ್ಟ್ರಿ ತರಲಿಕ್ಕೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ ನಾನು. ಇವತ್ತು ನಾನು ಮನವಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಯಾವ ಒಂದು ಮಳೆಯ ಆಧಾರದಲ್ಲಿ ಬರಡು ಭೂಮಿ ಇದೆ ಅಂಥ ಒಂದು ಭೂಮಿಯನ್ನು ಈ ಒಂದು ಕೈಗಾರಿಕೆ ತರಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳಿದ್ದೀನಿ. ಇಲ್ಲ ಸರ್ಕಾರಿ ಭೂಮಿ ಇದ್ದರೆ ಸರ್ಕಾರಿ ಭೂಮಿ ಕೊಡಿ ಅಂತ ಕೇಳಿದ್ದೀನಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ 1,000 ಕೋಟಿ ನನ್ನ ಇಲಾಖೆಯಿಂದಲೇ ಆ ARIನ ಟೆಸ್ಟಿಂಗ್ ಸೆಂಟರ್ನ ಇವತ್ತು ತರಲಿಕ್ಕೆ ತೀರ್ಮಾನಗಳಾಗೋಗಿದೆ. ಫೌಂಡೇಶನ್ ಆಗ್ತಕ್ಕಂಥ ಒಂದು ಲೆವೆಲಿಗೆ ತಂದಿದ್ದೀನಿ ಅದನ್ನು ಪೂಜೆ ಮಾಡಲಿಕ್ಕೆ. ಇವತ್ತು ಭೂಮಿ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಭೂಮಿ ನೀವು ಅಕ್ವೈರ್ ಮಾಡೋರು, ನಾನೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು 15-20 ಸಾವಿರ ಜನ ನಮ್ಮ ಯುವಕರಿಗೆ, ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋ ಹುಡುಗರುಗಳಿಗೆ ಉದ್ಯೋಗ ಕಲ್ಪಿಸ್ಲಿಕ್ಕೆ ಜಾಗ ಕೇಳಿ ನಾನು ಈಗಾಗಲೇ 1 ವರ್ಷ ಆಯ್ತಾ ಬಂತು. ಏನು ಮಾಡ್ದ ಕುಮಾರಸ್ವಾಮಿ ಅಂತಾರೆ. ನೀವು ಸಹಕಾರ ಕೊಡ್ತೀರಿ, ಏನು ಮಾಡಲಿ? ಈಗ ನನ್ನ ಕೈಲಾದ ಮಟ್ಟಿಗೆ ಮೊನ್ನೆ ಒಂದು ತಾಜ್ ಹೋಟ್ಲಲ್ಲೇ ಒಂದು ಸಭೆ ಮಾಡೋದು, ಬೇರೆ ಬೇರೆ ರಾಜ್ಯದ ಟ್ರಾನ್ಸ್ಪೋರ್ಟ್ ಕಮಿಷನರ್ಗಳು, ನಮ್ಮ ACSಗಳು ಬಂದಿದ್ದರು. ಇವತ್ತು ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಮೊದಲನೇ ಹಂತದಲ್ಲಿ 500 ಕೋಟಿ ರಿಲೀಸ್ ಏನು ಮಾಡಿದ್ದೀನಿ ನಮ್ಮ ಇಲಾಖೆಯಿಂದ, ಅದರಲ್ಲಿ 123 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. 1234 ಚಾರ್ಜಿಂಗ್ ಸ್ಟೇಷನ್ಗೆ ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಣ ಕೊಟ್ಟಿದ್ದೀವಿ. 4,500 ಬಸ್ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ. 10,000 ಬಸ್ಸಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಾನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ದೂಷಣೆ ಮಾಡಲ್ಲ.
ಇಂಥ ಒಂದು ರೈತರು ಮನೆ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀರಿ ಮುಖ್ಯಮಂತ್ರಿಗಳೇ. ಇವತ್ತು ಯಾವ ಒಂದು ಕೈಗಾರಿಕೆ ತರಲಿಕ್ಕೆ ನಾನೊಂದು 150 ಎಕರೆ ಲ್ಯಾಂಡ್ ಕೇಳಿದ್ರೆ ಅದ್ರ ಜೊತೆಗೆ ನಾನು ಆ 150 ಎಕರೆ ARI ಟೆಸ್ಟಿಂಗ್ ಸೆಂಟ್ರಿಗೆ ಏನು ಕೇಳಿದ್ದೀನಿ ಅದರ ಆಜುಬಾಜಿನಲ್ಲಿ ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳು ಬರ್ತವೆ. 2 ವೀಲರ್ ಮ್ಯಾನುಫ್ಯಾಕ್ಚರು, 3 ವೀಲರ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು, ಹಲವಾರು ಮೆಟೀರಿಯಲ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು, ಈ ಥರದ್ದು ಕಾರ್ಖಾನೆಗಳು ಭಾಳ ಬರ್ತವೆ. ಆನ್ಸಿಲರಿ ಯೂನಿಟ್ಗಳು ಸುಮಾರು ಒಂದು 20,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಬಂದರೆ ನಾನು ಪೂನಾಗೆ ಹೋಗಿದ್ದೀನಿ ARI ಸೆಂಟ್ರಿಗೆ. ಇವತ್ತು ಪೂನಾ ಬೆಳಿಬೇಕಾದ್ರೆ ಆ ARI ಸೆಂಟ್ರ್ ಕಾರಣ. ಅದೇ ರೀತಿಯಲ್ಲಿ ಇಲ್ಲಿ ನಾನೊಂದು ತೀರ್ಮಾನ ಮಾಡಿ ಹೊರಟಿದ್ದೀನಿ. ಇನ್ನೂ 7 ತಿಂಗಳಿಂದ ನಾನು ಕೇಳ್ತಾನೇ ಇದ್ದೀನಿ, ಇನ್ನೂ ಕ್ಲಿಯರ್ ಆಗಲಿಲ್ಲ. ಇಲ್ಲಿ ನೋಡಿದ್ರೆ ರೈತರು ಬದುಕ್ತಾ ಇರತಕ್ಕಂಥ ಭೂಮಿನ ಸ್ವೇಚ್ಛಾಚಾರ ಮಾಡ್ಕೊಂಡು ಹೊರಟಿದ್ದೀರಿ. ಇದು ಒಳ್ಳೆ ಕಾರ್ಯಕ್ರಮ ಆಗಿದ್ದರೆ ನಿಮ್ಮ ಅಲ್ಲ ಲೆಕ್ಕಾಚಾರದಲ್ಲಿ ಅವತ್ತು ಸತ್ಯಶೋಧನಾ ಸಮಿತಿ ಯಾಕೆ ಮಾಡಿದ್ರಪ್ಪ HK ಪಾಟೀಲ್ರೆ? ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಅವತ್ತಿನ ಸತ್ಯಶೋಧನಾ ರಿಪೋರ್ಟ್ ಇಟ್ಕೊಂಡು ಚರ್ಚೆ ಮಾಡ್ಬೋದಾಗಿತ್ತಲ್ವ HK ಪಾಟೀಲ್ರು? ಸ್ವಲ್ಪ ಜನಗಳ ಮುಂದೆ ಇಡೀ ಅದನ್ನು ಏನು ಅವತ್ತೇನು ಹೇಳಿದ್ರಿ? ಬೆಂಗಳೂರು ನಗರಕ್ಕೆ ಗ್ಯಾರಂಟಿ ಬೇರೆ ಕೊಟ್ಟವ್ರಂತೀಗ. ಏನೋ 5% ಇದ್ದಿದ್ದನ್ನು 2%ಗೆ ರಿಯಾಯಿತಿ, 60%. ಇದೇನು ಒಂದು ತಗೊಂಡ್ರೆ 2 ಫ್ರೀ ಇದೆಯಲ್ಲ, ಅದೇನೋ ಸ್ಕೀಮ್ಗಳು, ಆ ಥರನ ಇದು? ಯಾವಾಗ ನೀವು ಜನ B ಖಾತೆಯಿಂದ A ಖಾತೆಗೆ ಅರ್ಜಿ ಹಾಕೊಳ್ಳಿಲ್ಲ, ಇವರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ಲ ಅಲ್ಲಿ, ಎಂಥದೋ 5 ಇದು ಬೇರೆ ಮಾಡಿಬಿಟ್ಟವ್ರಲ್ಲ. ಅಲ್ಲಲ್ಲ, ಇವೆಂಥವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GPA, ಅಲ್ಲಿ ದುಡ್ಡು ಎಲ್ಲೆಲ್ಲಿ ಎಷ್ಟು ಯಾವ್ಯಾವ GPAಗಳಲ್ಲಿ ಎಷ್ಟೆಷ್ಟೈತೆ ಗೊತ್ತಿಲ್ಲ. ಇಡೀ ಜನಗಳ ಮುಂದೆ ವೈಟ್ ಪೇಪರ್. ಅದಕ್ಕಿಲ್ಲಿ ಇನ್ನೊಂದು ಕಡೆ ರೈತರು ಇದು ಇಲ್ಲಿ ಜನಗಳ ಬೆಂಗಳೂರು ನಾಗರಿಕರವರಲ್ಲ, ಅವ್ರ ಜೋಬಿಗೆ ಕನ್ನ ಹಾಕೋದು. ಅದಕ್ಕೆ ಈ ಕಾರ್ಯಕ್ರಮ ಗ್ಯಾರಂಟಿ, 6ನೇ ಗ್ಯಾರಂಟಿ ಬೆಂಗಳೂರು ನಾಗರಿಕರಿಗೆ, 13ನೇ ಹುಟ್ಟುಹಬ್ಬದ ಪ್ರಯುಕ್ತ. ಈಗೆಲ್ಲ ಚದರಕ್ಕೆ 100 ರೂಪಾಯಿ ನಿಲ್ತೋ ಇನ್ನೂ ನಡೀತಿದೆಯೋ ಗೊತ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತಾರೆ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತೇಳಿ ಇಲ್ಲಿ ನಿಮ್ಮ ಟೌನ್ ಪ್ಲಾನಿಂಗ್ ಮೆಂಬರು ಅವನು ಇರ್ತಾನಲ್ಲ ಆಫೀಸರು, NOC ಕೊಡಕ್ಕೆ ಇಟ್ಕೊಂಡಿದ್ದೀರಲ್ಲ BDNಲ್ಲಿ. ಒಂದು NOC ಕೊಡಕ್ಕೆ ಈಗಲೂ ಅದೇನೋ 25 ಲಕ್ಷವೋ 50 ಲಕ್ಷವೋ ನಡೀತದಲ್ಲ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ, ಇದೇನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದ್ದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಇನ್ನು 2 ವರ್ಷ ಸುಮ್ಮನೆ ಎವರೇನು ಹೇಳೋರೆ, ಅಯ್ಯೋ ಅದು ಹೇಳೋರು ಅಧಿಕಾರಕ್ಕೆ ಬರೋಕ್ಕಾಯ್ತದ ಅಂತ. ನಾನು 120-130 ಸೀಟ್ ತಗೊಂಡು ಎಂದೂ ಅಧಿಕಾರಕ್ಕೆ ಬರಲೇ ಇಲ್ವಲ್ಲ. ನಾನು 38 ಸೀಟ್ 40 ಸೀಟ್ ಗೆದ್ದೇ ಬಂದನು, ಮುಖ್ಯಮಂತ್ರಿ ಆಗಿರೋನು. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ನಾನೇನು ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ನನಗೆ.
ರಾಜ್ಯಕ್ಕೆ ಒಳ್ಳೆಯಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಬಿ ಜೆ ಪಿಯ ಜೊತೆ ನಮ್ಮ ಸಂಬಂಧ ಏನು ಇಟ್ಕೊಂಡಿದ್ದೇನೆ. ಬಿ ಜೆ ಪಿಯ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಹಿತದೃಷ್ಟಿಯಿಂದ. ನಾವೇನೋ ಸಂಪಾದನೆ ಮಾಡಬೇಕು ಅಂತ ಅಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಎಲ್ಲರೂ ನೋಡಿದ್ರಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ. ಚುನಾವಣೆ ನಡೆಸಬೇಕಾದ್ರೆ ಹೌದು, ದುಡ್ಡಿಲ್ಲದೆ ಏನು ಚುನಾವಣೆ ನಡೆಸೋಕ್ಕಾಗಲ್ಲ. ಹಾಗಂತ ಹೇಳಿ ಪ್ರತಿದಿನ ಸರ್ಕಾರದಲ್ಲಿ ಫೈಲ್ ನೋಡಬೇಕಾದ್ರೆ ರುಜು ಹಾಕೋದಕ್ಕೆ ಆ ರುಜು ತಗೊಂಡೋಗಿ ಮಾರಾಟಕ್ಕೆ ಇಟ್ಬಿಟ್ರೆ ಎಲ್ಲಿಗೆ ಬರುತ್ತೆ ಆಡಳಿತ ಅಂತಕ್ಕಂಥದ್ದು? ಕೇಳ್ತಿದ್ದಾರಲ್ಲ ಅದೆಂಥದ್ದು, ನನಗೂ ಒಂದು ಬಾರಿ ಪೇಪರು ಪೆನ್ನು ಕೊಡಿ ಅಂತ ಕೊಟ್ಟವ್ರಲ್ಲಪ್ಪ ಪೇಪರು ಪೆನ್ನ. ಇದಕ್ಕೆ ಈ ಕೆಲಸಗಳು ಮಾಡೋಕ್ಕೆ ಎಲ್ಲರನ್ನೂ ಎದುರಿಸ್ಕೊಂಡು. ಅದರಿಂದ ಇವತ್ತು ಈ ವಿಷಯದಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಬಿಡದಿ ಹೋಬಳಿಯ ಜನತೆಯ ಆತಂಕ ಏನಿದೆ ರೈತರದು, ಎಲ್ಲ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾವೇನು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಯಾರ ಮೇಲೂ ಏನು ಯುದ್ಧ ಮಾಡಲ್ಲ. ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಒಂದು ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ಏನು ನಮ್ಮ ಒಂದು ಹಳ್ಳಿಲಿ ಸೇವೆ ಮಾಡಬೇಕು, ನಮ್ಮನ್ನು ಬೆಳೆಸಿರೋದಕ್ಕೆ ತಯಾರಾಗಿದ್ದೇನೆ. ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. ಹ್ಞೂ 16 ಲಕ್ಷ ಜನ ಎ ಖಾತೆಯಿಂದ ಈ ಖಾತೆಗ, 7 ಲಕ್ಷ ಜನ ಬಿ ಖಾತೆಯಿಂದ ಎ ಖಾತೆ. ನಾನು ಅದನ್ನೇ ಹೇಳ್ತಾ ಇರೋದು, ಯಾರೂ ಕಟ್ಟಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾನು ಹೇಳದ ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸೋರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಹಾಂ, ಆಮೇಲೆ ಇಲ್ಲಾಂದ್ರೆ ಮತ್ತೆ 5%. ತಲೆಗೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ. ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನು ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅಯ್ಯೋ, ಅದೆಲ್ಲ ಈಗ ಚರ್ಚೆ ಬೇಡ, ಇನ್ನೊಂದು ದಿವ್ಸ ಮಾತಾಡ್ತೀನಿ. ಇವ್ರು ಯಾವ ಥರ ಕಟ್ಟವ್ರೆ, ಇವರು ಮಾಡಿರೋ ಹಲವಾರು ಇದಕ್ಕೆ ನೋಡಿದ್ದೀವಿ. ಪಾಪ ಕಾಮನ್ ಮ್ಯಾನ್ಗೊಂದು ಇವ್ರಿಗೊಂದ. ಅದರಿಂದ ಎಲ್ಲರಿಗೂ ಒಂದೇ ರೀತಿಲಿ ಇರಬೇಕು. ಅದ್ರಲ್ಲಿ ಸಂಶಯನೇ ಇಲ್ಲ. ಎಲ್ಲದಕ್ಕೂ ರುಜು ಆಗ್ತಾವ್ರೆ, ಕೇಳಿದ್ದಕ್ಕೆಲ್ಲ ನಡೀತಿರೋದೇ ಅದಿಲ್ಲಿ. ಇಲ್ಲೇ ಇದ್ರೆ ಬೆಂಗಳೂರು ಈ ಥರ ಆಗದ? ಅವ್ರನ್ನ ಕೇಳಿ. ಈಗ ಬೀದಿಲಿ ಚರ್ಚೆ ಮಾಡ್ತೀರಪ್ಪ, ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದ್ರು ಅಂತೇಳಿ ಎಲ್ಲರಿಗೂ ಗೊತ್ತು. ಅವ್ರ ಪಾರ್ಟ್ನರ್ಸ್ಗಳನ್ನೂ ಬಿಟ್ಟಿಲ್ಲ ಅವರು ಚದರದ ಇಶ್ಯೂನಲ್ಲಿ. ನನಗಿರೋ ಮಾಹಿತಿ ಏನು ಪ್ರಾಪರ್ಟಿ ವ್ಯಾಲ್ಯೂ? ಯಾವತ್ತಿದ್ರೂ ಅದು ರೇಟ್ ಜಾಸ್ತಿ ಇರೋದೆ. ಅದೇನು ಕಡಿಮೆ ಮಾಡೋಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಏನು ಮಾಡವ್ರೆ? ಪ್ರಾಪರ್ಟಿ ವ್ಯಾಲ್ಯೂಗಳು ಜಾಸ್ತಿ ಯಾಕೈತೆ? ಏರ್ಪೋರ್ಟ್ ಯಾಕೆ ಕೇಳ್ತಾವ್ರೆ? ಆ ಕಡೆಗೆ ಬೇಕು ಅಂತ ಹೇಳಿ. ಏನು ಜನಕೊಳ್ಳೋದು ಮಾಡಬೇಕು ಅಂತಲ್ಲ. ಇಲ್ಲಿ ಅವತ್ತಿನ ಇಶ್ಯೂನೇ ಬೇರೆ. ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರಗಳೇ ಬೇರೆ. ಇವತ್ತು ಅದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಹಣ ಆಗ್ತಿರಲಿಲ್ಲ, ಸರ್ಕಾರ ಸಾಲ ಎತ್ತುತ್ತಾ ಇರಲಿಲ್ಲ. ಅವತ್ತು ಇಲ್ಲಿ ಸಾಲ 12,000 ಕೋಟಿ ಹುಡ್ಕೋದಲ್ಲಿ
3,000 ಕೋಟಿ ಇವ್ರು ಹಾಕ್ಬೇಕಂತೆ. ಅದಕ್ಕೆ 530 ಎಕರೆ ಭೂಮಿ ಬಿಡಿಯ ಕೊಡ್ತಾರಂತ ಆಮೇಲೆ ಈಕ್ವಿಟಿ ಶೇರಲ್ಲಿ. ಇದು ಯಾವುದೂ ನಮ್ಮ ಕಾಲದಲ್ಲಿ ಇರಲಿಲ್ಲ. ಆಗ DLF ಕಂಪ್ನಿ ದೊಡ್ಡ ಕಂಪನಿ ಅದು. ಅವನು 60,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಬೇರೆ ದೊಡ್ಡ ಮಟ್ಟದ ಒಂದು ಯೋಜನೆ ಇತ್ತು. ಆಮೇಲೆ ಅದು ಅಲ್ಲಿಗೆ ನಿಲ್ತಷ್ಟೇ ಅದು. ನಾನು ಒಂದು ನಿಮಿಷ ಯಾವ GPAನೂ ಬರ್ಕೊಟ್ಟಿಲ್ಲ. ಯಾರು ಬರ್ಕೊಟ್ಟವ್ರೆ? ನಾನು ಮಾಡಿದ್ದು ಅಲ್ಲ ಅದು. ಈಗ ಅವ್ರ ಜೊತೆಲೇ ಕೆಲವ್ರು ಓಡಾಡ್ತವ್ರೆ, ನನಗೆ ಕೈ ಕೊಟ್ಟು ಅಲ್ಲೇ ಓಡಾಡ್ತಾವ್ರೆ. ನನ್ನ ಗಮನಕ್ಕೆ ಬರದೆ ನಮ್ಮ ವೈಫ್ಗೆ ಅಲ್ಲೇ ಒಂದು ಲ್ಯಾಂಡ್ನ ಖರೀದಿ ಮಾಡಿಸಿದ್ರು. 40 ಎಕರೆ ಇದೆ. ನಾನು ಅದು ಗೊತ್ತಾದ ಮೇಲೆ ಇತ್ತೀಚೆಗೆ ನನಗೆ 2018 ಯಾವಾಗ ಕೋವಿಡ್ ಅಟ್ಯಾಕ್ ಆಯಿತು, ನನಗೆ ಅಟ್ಯಾಕ್ ಆದಾಗ 1 ವರ್ಷ ನಾನು ತೋಟದಲ್ಲಿದ್ದೆ. ಆಗ ನಾನು ಈ ಒಂದು ಡೈರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ. ನಾನೀಗೇನು ತೆಂಗಿನ ಗಿಡಗಳು ಹಾಕಿದ್ದೀನಿ, ಅದೇನು ಆ ಜಮೀನೇನು ಇವರೇನು ಯಾವುದೋ ಅಕ್ವೈರ್ ಏನಿಲ್ಲ. ಅದು 40 ವರ್ಷದಿಂದ ತಗೊಂಡಿರೋದೇನಿದೆ ಅದೆಂಥದ್ದು 4 ಎಕರೆಗೆ SIT PSIT ಮಾಡ್ಕೊಂಡು ಇನ್ನೂ ಓಡಾಡ್ತಾವ್ರೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಸೇನೆ ಹಾಕಿರೋದಿದೆ, ಇಲ್ಲಿ ಕೊಟ್ಟಿರಲಿಲ್ಲ. ಇಲ್ಲಿ ಮಂಜಾಣ ಇಟ್ಕೊಳ್ಳೋನು ಇದು ಕೊಟ್ಟಿರೋದಲ್ಲ, GPA ಕೊಟ್ಟಿರೋದಲ್ಲ. ಅವರಿಗೆ ಜಮೀನು ಕೊಡ್ತೀವಿ ಅಂತ ಬರ್ಕೊಟ್ಟಿಲ್ಲ, ಯಾವುದು ಬರ್ಕೊಟ್ಟಿರೋದಲ್ಲ. ಇದು ಜಮೀನು ಭೂ ಸ್ವಾಧೀನದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಕೋರಿದೆ ಅಂತ ಹೇಳೋರಷ್ಟೇ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಮೀನು ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಒಂದು ಡೈರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಿಸಿದ್ದೆ ಡೈರಿ ಮಾಡಲಿಕ್ಕೆ. ನಾವು ಈಗಲೂ ಸಹ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇರ್ಬೋದು, ನಾನು ಎಲ್ಲೂ ಯಾರನ್ನು ಶೇರ್ ಕೊಡು ಅಂತ ಕೇಳಿಲ್ಲ. ದಿವಸ 100 ಜನ ಬರ್ತಾರೆ ಡೆಲ್ಲಿನಲ್ಲಿ ನನ್ನ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು. ನಿಮ್ಮ ಕಂಪ್ನಿ ಶೇರ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ನಾನು. ನಾವು ರೈತರ ಮಕ್ಕಳು ರೈತರಾಗಿ ಬದುಕಬೇಕು ಅಂತ ಹೇಳಿ ಅಲ್ಲೆಲ್ಲೋ ನಾನು ಸಿನಿಮಾ ಹಂಚಿಕೆದಾರನಿದ್ದಾಗ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. ಇವತ್ತು ಅಲ್ಲಿದೆ. ಅದರ ಮೇಲೂ ಈ ಸರ್ಕಾರ ನಡೆಸ್ತಾವ್ರೆ. ಅವತ್ತು ಲ್ಯಾಂಡ್ ಏನು ಖರೀದಿ ಮಾಡಿದೆ ಅದರ 20 ಪಟ್ಟು ಈಗ ಖರ್ಚು ಮಾಡಬೇಕಾಯ್ತು ನಾನೀಗ ಫೈಟ್ ಮಾಡೋಕ್ಕೆ ಇಲೀಗಲಿ. ಅದೊಂದು ಭಾಗ ಇಟ್ಕೊಳ್ಳಿ. ಇದು ನಾನು ಇಲ್ಲಿ ಎಂಥದ್ದು ಇವ್ರದ್ದು ಟೌನ್ಶಿಪ್ ಬರುತ್ತೆ ಅಂತ ಹೇಳಿ ಜಮೀನು ಮಾಡಿದ್ದಾಗಲಿ ಇಲ್ಲ, ಇದನ್ನು ಕೊಡ್ತೀವಿ ಇದಕ್ಕೆ ಟೌನ್ಶಿಪ್ಗೆ ಅಂತ ನಾವೇನು ಒಪ್ಪಿಗೆ ಕರಾರು ಪತ್ರ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೇನಾದ್ರೂ ದುಡ್ಡು ತಗೋಬೇಕಾಗಿಲ್ಲ. ಮಾಡೋದಾಗಿದ್ರೆ ಎಷ್ಟೋ ಮಾಡ್ಬೋದಾಗಿತ್ತು ನಾನು. ಇವತ್ತು ರೈತರೇ ರೆಡಿ ಇಲ್ಲ. ಆ ನನ್ನ ರೈತರು ಇವತ್ತೇನು ಹೋರಾಟ ಮಾಡ್ತಾವ್ರೆ, ಆ ಹೆಣ್ಮಕ್ಳು ಅರ್ಧ ಬೀದಿಲಿ ಮಲಗ್ತಾವ್ರಲ್ಲಿ ಟೆಂಟಲ್ಲಿ. ಆ ರೀತಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನನ್ನು ಬೆಳೆಸಿರೋ ಜನಕ್ಕೆ ನಾನು ದ್ರೋಹ ಮಾಡಿ ನನ್ನ ಜಮೀನಿಗೆ 2 ಕೋಟಿ ದುಡ್ಡು ತಗೊಳ್ಳ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಮಾಡಬೇಕು ಅಂದರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು. ಸರ್ 2003ರಿಂದ 2005ವರೆಗೂ ನೈಸ್ ಎಕ್ಸೆಸ್ ಲ್ಯಾಂಡ್ ಯಾವಾಗ ಬಿಡಿದಿ ಜನ ಸಫರ್ ಮಾಡೋದು. ಆಮೇಲೆ ನಾಲೆಜ್ ಪಾರ್ಕ್ DLF 6ರಿಂದ 12ರಲ್ಲಿ ನಿಮಗೆ ಬ್ರದರ್ ಒಂದೇ ನಿಮಿಷ 2006 ನಾನು ಮುಖ್ಯಮಂತ್ರಿ ಆದಾಗ ಆ 2006ರಲ್ಲೇ ಕ್ಯಾಬಿನೆಟ್ ಮುಂದೆ ಅದನ್ನು ತಂದು ಆ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತಂದಾಗ ಒಂದು ನಿಮಿಷ, ಗ್ಲೋಬಲ್ ಟೆಂಡರು ಕರೆದಿದ್ದು ಒಂದು ಭಾಗ, ಅದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೊರಟೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಏನಾಯಿತು, ಆ ಚರ್ಚೆನಲ್ಲಿ ಫೈನಲ್ ಆಗಿ ಒಂದು ಮಾತು ಹೇಳಿದೆ, 224 ಸದಸ್ಯರಿಗೂ ಮನವಿ ಮಾಡ್ತೇನೆ, ಇದು ಈ ಪ್ರಾಜೆಕ್ಟ್ ಏನಿದೆ ಇವನು ಇನ್ನೂ 30 ವರ್ಷ ಆದರೂ ಮಾಡಲ್ಲ. ಇವತ್ತು ಏನು ಈ ಭೂಮಿ ಅಕ್ವೈರ್ ಮಾಡಿದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರವಾಗಿ, ಈ ಭೂಮಿಯನ್ನು ನಾವು ವಾಪಸ್ ಪಡೆದ್ರೆ ಹೆಚ್ಚು ಕಡಿಮೆ 28-30 ಸಾವಿರ ಎಕರೆ ಲ್ಯಾಂಡ್ನ ಅಲ್ಲಿ ಅಕ್ವೈರ್ ಮಾಡಿದ್ದು. ನಾನೊಂದು ಮಾತು ಅವತ್ತು ಹೇಳಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ಆಗಿದೆ.
ಈ ಭೂಮಿಯನ್ನು ವಾಪಸ್ ನಾವು ಪಡೆದು ಇದನ್ನು ಸ್ಕ್ರ್ಯಾಪ್ ಮಾಡಿ 15,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಇನ್ನು 15,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ. ಇದಕ್ಕೆ ಒಪ್ಪಿಗೆ ಕೊಡಿ. ಇದೆಲ್ಲ ನೀವು ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಕೊಡಬೇಡಿ. 224 ಜನ ಸದಸ್ಯರು ತಗೊಳ್ಳಿ ಅಂತೇಳಿ ವಿಧಾನಸಭೆ ಕಲಾಪದಲ್ಲಿ ಚೀಫ್ ಮಿನಿಸ್ಟರ್ ಆಗಿ 2006ರಲ್ಲಿ ಮಾತಾಡಿದ್ದೀನಿ. ಯಾರೂ ಒಪ್ಪಿಗೆ ಕೊಡಲಿಲ್ಲ. ಹೋದರು, ಎಲ್ಲ ಪ್ಯಾಕೆಟ್ಗಳು ತಗೊಂಡ್ರು, ಗಿಫ್ಟ್ ಪ್ಯಾಕೆಟ್ನ. ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅವತ್ತೇ ನಾನು ಸ್ಕ್ರ್ಯಾಪ್ ಮಾಡುವೆ. ಒಪ್ಪಿಗೆ ಕೊಟ್ರ ಇವರು? ಇದು ಆಗಿದ್ದಂಥ ಒಂದು ಘಟನೆ ಮುಂದೆ ಗಮನಕ್ಕೆ ತರ್ತಿದೆ. ಡೈಮಂಡ್ ಆಗಿ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಫೇಲ್ ಆಗಿದೆ, ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗಿದೆ. AICD ಬರ್ತಾ ಇದೆ. 1 ಲಕ್ಷ ಎಕರೆ ಇಲ್ಲಿಂದ ಮೈಸೂರು ತನಕನೂ ಅಕ್ವಿಸಿಷನ್ಗೆ ನೋಟಿಫಿಕೇಶನ್ ಆಗಿದೆ. ಬೆಂಗಳೂರು ಸುತ್ತಮುತ್ತ ಹೈಕೋರ್ಟ್ ಅಲ್ಲಿ NOC ಕೊಟ್ಟು ಮೈಸೂರು ಇವರು ಬಿಲ್ಡರ್ಗಳಿಗೆಲ್ಲ ಅಪಾರ್ಟ್ಮೆಂಟ್ ಕಟ್ಟಕ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನೇ ಅಪ್ಲೈ ಮಾಡಿ ಅಪಾರ್ಟ್ಮೆಂಟ್ ಕಟ್ಟೋರಿಗಲ್ಲ, ಅಲ್ಲಿ ಯಾವ್ದು ಬರ್ತಾವೆ ನೋಡಬೇಕೆಲ್ಲ. ಇದನ್ನ ಸ್ಕ್ರಾಪ್ ಮಾಡಿ ಬಿಡಿಸ್ಕೊಡ್ಬೋದಲ್ಲ ಸರ್? ಜನರು ಎಲ್ಲಿ ಈಗ ಇವರು ಜಯಚಂದ್ರ ಅವರು ಲಾ ಮಿನಿಸ್ಟರ್ ಇದ್ದರು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಹಿಂದಿನ ಅವಧಿನಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಕಮಿಟಿ ರಚನೆ ಆದ ಮೇಲೆ ಆ ಕಮಿಟಿ ಹೌಸ್ ಕಮಿಟಿ ಏನು ತೀರ್ಮಾನ ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಮುಟ್ಗೋಲು ಹಾಕಬೇಕು ಅಂದರು. ಸ್ಕ್ರ್ಯಾಪ್ ಮಾಡಿ ಅಂದರು. ರಿಪೋರ್ಟ್ ಕೊಟ್ಟಿದ್ದಾರೆ ಜಯಚಂದ್ರ. ಅವ್ರಿಗೂ ಏನು ಯಾರು ಎದುರಿಸಿದ್ರು ಅನ್ನೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳಿ. ಇವತ್ತಿನವರೆಗೆ ಯಾತಕ್ಕೆ ಅದನ್ನು ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಕೊಂಬಂದರು? ಯಾರು ಕೊಟ್ಕೊಂಬಂದಿದ್ದಾರೆ? ಯಾವ ಒಂದು ಆ ಒಂದು ಯೋಜನೆ ಅವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ದೇವೇಗೌಡರ ಕಾಲದಲ್ಲಿ 3,600 3,800 ಕೋಟಿ ಬಜೆಟು ವರ್ಷದ ಬಜೆಟು. ಇವತ್ತು 4 ಲಕ್ಷ ಕೋಟಿ ಇದೆ. ಇವತ್ತು ಹಣಕ್ಕೆ ತೊಂದರೆ ಇಲ್ಲ ಬಿಡಿ. ಅವತ್ತು ರಾಮಕೃಷ್ಣ ಹೆಗಡೆ ಅವರು 85ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಆಂಧ್ರ ಪ್ರದೇಶದ್ದು ಒಂದು ಬಸ್ಸು ಸ್ಕೂಲ್ ಮಕ್ಕಳು ಬಸ್ಸು ಆ ಮಾಯಗಾನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಯಿತು. 8-10 ಮಕ್ಕಳು ಸ್ಪಾಟಲ್ಲಿ ತೀರ್ಕೊಂಡು ಹೋದರು. ಅವತ್ತೇ ದೇವೇಗೌಡರು ಅಗಲೀಕರಣ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಆ ರಸ್ತೆ. ಬಟ್ ಹಾಗೆ ಮಾಡೋಕ್ಕಾಗಲಿಲ್ಲ. ಇವರು CM ಆದಾಗ ಕನ್ಸೋರ್ಟಿಯಮ್ನೋ ಬಂದಿದ್ದು ಒಬ್ಬರು. ಇವರು ಡೆಲ್ಲಿಗೆ ಹೋದ ಮೇಲೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದೆಲ್ಲ ಗಾಳಿಗೆ ತೂರಿ ಯಾರ್ಯಾವ ಕಾಲದಲ್ಲಿ ಏನೇನೋ ಅವರಿಗೆ ಬರ್ಕೊಟ್ರು ಅಲ್ಲಿದೆ ರೆಕಾರ್ಡ್ಗಳಲ್ಲಿ. ಅದರ ವಿರುದ್ಧವೇ ದೇವೇಗೌಡರು 2002 ಇಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾಗ ರೈತರುಗಳು ಕೆಲವರು ಬಂದು ಹೇಳಿದ್ರು ಏನಾಗಿದೆ ಅಂತ. ಅದರ ವಿರುದ್ಧ ನಿರಂತರವಾಗಿ ಕಾನೂನು ಹೋರಾಟ ಏನು ಮಾಡ್ಕೊಂಬಂದರು. ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಫೈನ್ ಹಾಕ್ಸ್ಕೊಂಡ್ರು ಅವರು. ಮಾಧುಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಧುಸ್ವಾಮಿ ಪಾಪ ಹೋರಾಟ ಮಾಡಿದ್ರು. ಅವ್ರಿಗೂ 5 ಲಕ್ಷ ಫೈನ್ ಹಾಕಿದ್ರು. ಇದು ಸರ್ಕಾರ ನಡೆಸ್ತಕ್ಕಂಥವರಲ್ಲಿ ಒಂದು ಇಚ್ಛಾಶಕ್ತಿ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಎಲ್ಲಾಗುತ್ತೆ? ಯಾವ ಟೌನ್ಶಿಪ್ ಹೇಳಿ? ಬಿಡ್ದಿದ್ದು ಎಲ್ಲಿಂದ ಮಾಡ್ತಾರೆ? ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಮಾರಾಟ ಮಾಡೋದು ಬೇಡ ಅಂತಿರೋದು. ಇದಕ್ಕೂ ಕೊಡೋದು ಅವಶ್ಯಕತೆ ಇಲ್ಲ. ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ಈಗ ಈಗಲ್ಟನ್ನ ಲ್ಯಾಂಡು ಸರ್ಕಾರಿ ಭೂಮಿಯಲ್ಲಿ ಒಳಗಡೆ ಇತ್ತಲ್ಲ, ಖರಾಬ್ ಲ್ಯಾಂಡು. ಆ ಖರಾಬ್ ಲ್ಯಾಂಡ್ಗೆ ರೇಟ್ ಎಷ್ಟು ಫಿಕ್ಸ್ ಮಾಡೋರೆ? 12 ಕೋಟಿ ಎಕರೆ. ಇಲ್ಲಿ ರೈತರಿಗೆ ಎಷ್ಟು ಫಿಕ್ಸ್ ಮಾಡೋರೆ? ಅವರ ಪಿತ್ರಾರ್ಜಿತ ಆಸ್ತಿ ಅದರ ಪಕ್ಕದ ಸರ್ವೆ ನಂಬರ್ಗಳೇ 2 ಕೋಟಿ ಮಾಡೋರೆ. ಯಾಕಪ್ಪ 2 ಕೋಟಿ? ನೀನೇ 12 ಕೋಟಿ ಮಾಡಿದವರು ನಿನ್ನ ಕಾಲದಲ್ಲಿ. ಈಗ 2 ಕೋಟಿಗೆ ಯಾಕಪ್ಪ ಇಳಿಸಿದೀಯಾ? ಬೆಲೆಯಲ್ಲಿ ಜಾಸ್ತಿ ಆಗೈತೆ. ಇವತ್ತು ಮಾರ್ಕೆಟಲ್ಲಿ ಪ್ರೈವೇಟಲ್ಲಿ ಬ್ರದರ್ 4-4.25 ಕೋಟಿ ಇದೆ ಅಲ್ಲಿ. ಇವತ್ತು ಬಿಲ್ಡರ್ಗಳು ಹೋಗಿ ತಗೋತಾರಲ್ಲ ಕೆಲವರೆಲ್ಲ ಬೆಂಗಳೂರಿಂದ ಹೋಗಿ 4 ಕೋಟಿ 4.25 ಕೋಟಿ ಇದೆ ವ್ಯಾಲ್ಯೂ ಎಕರೆ. ಇಲ್ಲಿ ಇವರು ರೈತರಿಗೆ 2 ಕೋಟಿ ಕೊಡ್ತಾರಂತೆ. ಇದು ರೈತರನ್ನು ಉದ್ಧಾರ ಮಾಡೋ ಸ್ಕೀಮ್. ಅದು ಮಿಸ್ಯೂಸ್ ಮಾಡ್ತಾವ್ರೆ. ಯಾರೂ ಮಾಡಿಲ್ಲ. ಎಲ್ಲಿ ಮಾಡೋರು ಬರಲಿ. ರೈತರು ನಾನು ಯಾರಿಗೂ ಪ್ರವೋಕ್ ಮಾಡಿಲ್ಲ. ಹೇಳ್ತೀನಿ ಕೇಳಿ. ನಾನು ಇವತ್ತು ನಿಮ್ಗಳ ಮುಂದೆ ಇವತ್ತಿಷ್ಟು ಮಾತಾಡೋಕ್ಕೆ ಕಾರಣ
ನನ್ನ ರೈತರು ನನ್ನ ಮೇಲೆ ಅನುಮಾನ ಪಟ್ಟರು. ನಾನೇನು ಡೆಲ್ಲಿನಲ್ಲಿ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಇಟ್ಕೊಂಡು ಹೋಗ್ತೀನಿ ಕೆಲಸಗಳಿಗೆ. ಕುಮಾರಣ್ಣ ಯಾವತ್ತೋ ಒಂದು ದಿವಸ ಬಂದರು, ಮಾತನಾಡಿದ್ರು, ಮತ್ತು ಅವರು ಹೊಟ್ಟೋದ್ರು. ಸುಮ್ಮನೆ ತೋರ್ಗಾಣಿಕೆಗೆ ಬಂದು ಮಾತಾಡೋದ್ರು, ನಮ್ಮ ರಕ್ಷಣೆಗೆ ಬರ್ತಾರ ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ. ಅಲ್ಲಿ ಎತ್ಕಟ್ಟು ಅದೆಲ್ಲ ನೋಡಿದ್ರೆ ಅವಾಗ ಇವರೇ ಎತ್ಕಡ್ತಾರೆ, ಎಲ್ಲಪ್ಪ ನಿಮ್ಮ ಕುಮಾರಣ್ಣ ಅಂತಾರೆ. ಎಲ್ಲಪ್ಪ ಮಂಜ ಅದಕ್ಕೋಸ್ಕರಲೇ ಇವತ್ತು ನಿಮ್ಮ ಮುಂದೆ ಏನು ಬಂದಿದ್ದೀನಿ. ಇವತ್ತು ಕಾನೂನಿನ ವ್ಯಾಪ್ತಿ ಒಳಗೇ ಈ ಪ್ರಾಜೆಕ್ಟು ರೈತರ ವಿರುದ್ಧವಾದಂಥ ನಿರ್ಣಯ ಆಗಬಾರದು. ಅದಕ್ಕೆ ನನ್ನ ಹೋರಾಟ ರೈತರ ಪರವಾಗಿದೆ. Sir, couple of English questions are there, sir. ಹಾಂ, English questions. ಕೇಳಿ. Kerala VD Satishan has been appointed as the next chief minister, sir. K7 Gopal has dropped out in the race, sir. Your first reaction? That actually early stage also ಅಲ್ಲೇ ತಗೊಳ್ಳಿ ಬಿಡ ಮಾತಾಡಿಸ್ತಾರ. ಹಾಂ, ಏನು ಬ್ರದರ್ ನೋಡಿ, ಅವತ್ತಿನ ಸಂದರ್ಭದಲ್ಲೇ ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ. ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನವರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡ್ ಏನೋ ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ ಹಾಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾಯಿದ್ರು? ಹಾಂ, ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರಿ. ಈಗ ನೋಡಿ ಸರ್, ಈಗ ಜಿಲ್ಲಾ ಪಂಚಾಯತ್ಗೆ ಸುಮಾರು 1,000 ಅಧಿಕ ಇದೆ, ತಾಲೂಕ್ ಪಂಚಾಯತಿ 3,000 ಅಧಿಕ ಇದೆ. ಚುನಾವಣೆ ನಡೆಸ್ತಾ ಇಲ್ಲ. ಒಂದ್ ವೇಳೆ ಚುನಾವಣೆ ನಡೆದಿದ್ರೆ 25 ಸರ್ಕಾರಕ್ಕೆ ಏನಾದ್ರು ಮನೆ ಮಾಡಿ ಗ್ರಾಮೀಣಾಭಿವೃದ್ಧಿನ ಮಾಡ್ತಾ ಇದ್ರು. ಇದಕ್ಕೆ ತಾವೇಕೆ ಎಕ್ಸಲೆಂಟ್ ಆಗಿದೆ? ಈ ಸರ್ಕಾರದ ಮುಂದೆ ಎಷ್ಟು ಸಲ ಹೇಳಿದ್ರು ಅಷ್ಟೇ. 3 ವರ್ಷ ಆಗಿದೆ. ಈಗ ಎಷ್ಟು ಬಾರಿ ಕೋರ್ಟ್ ಮುಂದೆ ಹೋಗಿ ಅವರು ಡೈರೆಕ್ಷನ್ ಕೊಟ್ಟರು ಚುನಾವಣೆ ನಡೆಸಿ ಅಂತೇಳಿ, ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಕೊಟ್ಕೊಂಡು ಮುಂದಕ್ಕೆ ಯಾಕೆ ಹೋಗ್ತಾವ್ರೆ? ಈಗ ಮೊನ್ನೆ ಯಾಕೆ ಅಫಿಡವಿಟ್ ಹಾಕಿದ್ರು? GBI ಚುನಾವಣೆ ಸಿದ್ದರಾಮಯ್ಯನವ್ರು ಕರೆಸಿ ನಿಮ್ಮ ಎಲೆಕ್ಷನ್ ಕಮಿಷನ್, ಇಲ್ಲಿ ರಾಜ್ಯ ಸರ್ಕಾರದ ಎಲೆಕ್ಷನ್ ಕಮಿಷನ್ ಚುನಾವಣೆ ನಡೆಸೋಕ್ಕೆ ತಯಾರಿ ಮಾಡಿ ಅಂತ ಹೇಳಿದ್ರು ಅಧಿಕಾರಿಗಳು ಕರೆಸಿ. ಅವರು ಪ್ರೆಸ್ ಮೀಟ್ ಮಾಡೋ ಹೇಳಿದ್ರು. ಬಹುಶಃ ಜೂನ್ 14 2 ಡೇಟ್ ಏನೋ ಹೇಳಿದ್ರು ನಿಮಗೆ. ಆಮೇಲೆ ಯಾತಕ್ಕೆ ಅವರು ಹಿಂಸರಿದ್ರು? ಯಾರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರನ್ನ ಎದುರಿಸಿ ನಿಲ್ಲಿಸಿದ್ರು? ಅಲ್ಲಿಗೆ ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡ ವ್ಯಕ್ತಿ ಇರಬೇಕಲ್ಲ ಇಲ್ಲಿ. ಸೋಮವಾರ ಕ್ಯಾಲೆಂಡರ್ ಇವೆಂಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಂ, ನೋ ಹಿಜಾಬ್ ಇಶ್ಯೂ to convince one particular community. Yesterday they have announced not only hijab, all religious people who cultivate in their life. For that actually government has expressed that they will going to give support. This is the issue, to convince one particular community. Other than that, nothing is there in that. Satishan issue, think in Kerala, according to my information, most of the Congress workers, they wanted him. But meantime, K.C. Venugopal also trying to become
chief minister by using high command. But this decision which they have taken, that is left to their party. Why I have to react for that? Sir, what is your opinion about the two by-election results in Karnataka? By-election, several election, the government which run by party, those people only win the election. Then after general election comes, government will collapse actually. According to me, with several incident we can give. SM Krishna period, 2 by-election, SM Krishna won the election. When he go for the election after 4-5 months, he lost. Sir, He reduced to 68 seats. one last question, sir. Prime Minister has made 7 recommendations for austerity measures, sir. As Industries Minister, how do you see this? No, it is necessary now. Not only our Prime Minister. I think 2 days back, Singapore Prime Minister, he addressed the nation of Singapore. Most difficult days coming now. For that actually we have to be prepared. In that context only, Prime Minister also, after getting all information, what will be the future, this geopolitical issue, he has taken the decision. He requested the people to cooperate with the government. For that, people also, they are cooperative. But only thing, opposition people, very lightly they have taken this Prime Minister's request. But I am asking them, if they are in that position, what they have done, what they are going to take the decision, please tell to the country. Sir, tomorrow, with being Nikesh Shukla's birthday, many of his supporters are hoping that the High Command would signal his elevation as the next CM, but there are no signs yet. What do you have to say? No, he can tomorrow evening conduct one drama artist, inviting them. He can play the role of a chief minister there. Sir, Thank you. Lastly, sir, how do you see Vijay as a CM in Tamil Nadu for Karnataka? Let us see, just now he has taken the confidence of the house. How we will run the show, we have to see.